निर्दोषवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं नमामि। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तां नमस्ते गुरुन् मम। तपस्वाध्याय शुश्रूषा कृष्णपूजा ऋतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। ನಮಸ್ಕಾರ. 9ನೇ ಅಧ್ಯಾಯದ ಅತಿ ಮುಖ್ಯವಾದ 22ನೆಯ ಶ್ಲೋಕ, ಅದರ ಅರ್ಥವನ್ನ ನೋಡ್ತಾ ಇದ್ವಿ. ಶ್ಲೋಕವನ್ನು ಓದೋಣ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅರ್ಥ ಬರ್ಕೊಳ್ಳಿ. ಅನನ್ಯಾಹ ಅನನ್ಯಾಹ ಪರಮಾತ್ಮನಿಗಿಂತ ಇತರವಾದದ್ದನ್ನು ಸ್ಮರಿಸದೇ ಇರುವ. ಅನನ್ಯಾಹ ಪರಮಾತ್ಮನಿಗಿಂತ ಇತರವಾದದ್ದನ್ನು ಸ್ಮರಿಸದೇ ಇರುವ. ಪರಮಾತ್ಮನಿಗಿಂತ ಇತರವಾದದ್ದನ್ನು ಸ್ಮರಿಸದೇ ಇರುವ. ಚಿಂತೆಯಂತಹ ನನ್ನನ್ನು ಸ್ಮರಿಸುತ್ತಿರುವ. ಚಿಂತೆಯಂತಹ ನನ್ನನ್ನು ಸ್ಮರಿಸುತ್ತಿರುವ. ಮಾಂ ಚಿಂತೆಯಂತಹ ಅಂತ ಬರ್ಕೊಳ್ಳಿ. ಮಾಂ ಚಿಂತೆಯಂತಹ ನನ್ನನ್ನು ಸ್ಮರಿಸುತ್ತಿರುವ. ಯೇ ಜನಾಃ ಯೇ ಜನಾಃ ಯಾವ ಜೀವರು. ಯೇ ಜನಾಃ ಯಾವ ಜೀವರು. ಪರ್ಯುಪಾಸತೆ ಪರ್ಯುಪಾಸತೆ ಭಕ್ತ್ಯುದ್ರೇಕದಿಂದ ಸೇವಿಸುತ್ತಿದ್ದಾರೋ. ಭಕ್ತ್ಯುದ್ರೇಕದಿಂದ ಸೇವಿಸುತ್ತಿದ್ದಾರೋ. ಭಕ್ತ್ಯುದ್ರೇಕದಿಂದ ಸೇವಿಸುತ್ತಿದ್ದಾರೋ. ತೇ ಅಂತಹ. ತೇಷಾಂ ಕ್ಷಮಿಸಿ. ತೇಷಾಂ ಅಂತಹ. ತೇಷಾಂ ಅಂತಹ ನಿತ್ಯಾಭಿಯುಕ್ತಾನಾಂ ನಿತ್ಯಾಭಿಯುಕ್ತಾನಾಂ ನಿರಂತರವಾಗಿ ಎಲ್ಲ ದೇಶದಲ್ಲಿಯೂ ಶರೀರೇಂದ್ರಿಯ ಮನಸ್ಸುಗಳಿಂದ. ನಿರಂತರವಾಗಿ ಎಲ್ಲ ದೇಶದಲ್ಲಿಯೂ ಶರೀರೇಂದ್ರಿಯ ಮನಸ್ಸುಗಳಿಂದ ಪರಮಾತ್ಮನ ಸೇವೆಯಲ್ಲಿ ತೊಡಗಿರುವ ಜೀವರ. ನಿತ್ಯಾಭಿಯುಕ್ತಾನಾಂ ನಿರಂತರವಾಗಿ ಎಲ್ಲ ದೇಶದಲ್ಲಿಯೂ ಶರೀರೇಂದ್ರಿಯ ಮನಸ್ಸುಗಳಿಂದ ಪರಮಾತ್ಮನ ಸೇವೆಯಲ್ಲಿ ತೊಡಗಿರುವ ಜೀವರ. ನಿತ್ಯಾಭಿಯುಕ್ತಾನಾಂ ನಿರಂತರವಾಗಿ ಎಲ್ಲ ದೇಶದಲ್ಲಿಯೂ ಶರೀರೇಂದ್ರಿಯ ಮನಸ್ಸುಗಳಿಂದ ಪರಮಾತ್ಮನ ಸೇವೆಯಲ್ಲಿ ತೊಡಗಿರುವ ಜೀವರ. ಯೋಗಕ್ಷೇಮಂ
ಮೋಕ್ಷ ರೂಪ ಫಲಪ್ರಾಪ್ತಿ ಮತ್ತು ಅದರ ರಕ್ಷಣೆಯನ್ನು ಮೋಕ್ಷ ರೂಪ ಫಲಪ್ರಾಪ್ತಿ ಮತ್ತು ಅದರ ರಕ್ಷಣೆಯನ್ನು ಅಹಂ ನಾನು ವಹಾಮಿ ನಿರ್ವಹಿಸುತ್ತೇನೆ. ಅಹಂ ನಾನು ವಹಾಮಿ ನಿರ್ವಹಿಸುತ್ತೇನೆ. ಪ್ರಶ್ನೆ ಇದ್ರೆ ಹೇಳಿ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಡೈರೆಕ್ಟ್ ಪ್ರಶ್ನೆ ಇಲ್ಲ, ಆದ್ರೆ ಉಲ್ಟಾ ಪ್ರಶ್ನೆ. ತಿರುಮಂತ್ರ ಹಚ್ತಾ ಇದೀನಿ ಅಂತ ಅನ್ಕೋಬೇಡ್ರಿ, ಆದ್ರೆ ಪ್ರಶ್ನೆ ಬರುತ್ತೆ. ಕೆಲವು ಜನ ತುಂಬಾ ಉಪಾಸನೆ ಮಾಡ್ತಾರೆ, ತುಂಬಾ ಕಠೋರ ಸಾಧನೆಗಳೆಲ್ಲ ಮಾಡ್ತಾರೆ. ಉಡುಪಿಗೆ ಹೋಗು, ತಿರುಪತಿಗೆ ಹೋಗು, ಒರಳು ದಂಡೆ ಹೊಡಿ, ಇನ್ನೊಂದು ಮಾಡು, ಮತ್ತೊಂದು ಮಾಡು. ನೋಡಿದ್ರೆ ನಮ್ಗೇನೆ ಸಂಕಟ ಆಗತ್ತೆ. ಅವ್ರಿಗೆ ಅವ್ರ ಮನ್ಸಿನಲ್ಲಿ ಏನಿರುತ್ತೋ ಅದಾಗಲ್ಲ. ಅದು ದೇವ್ರಿಗೆ ಮಾಡ್ಸೋಕಾಗಲ್ಲ ಅಂತ ಅಲ್ಲ, ಅದು ನನ್ಗೆ ಹಂಗಂದು ಎಂದೂ ಅನ್ಸಿಲ್ಲ. ಆದ್ರೆ ದೇವ್ರ ಅವ್ರದ್ದು ಮನ್ಸಿನ ಇಚ್ಛೆ ಕೊಡಲ್ಲ. ಅದಕ್ಕೆ ಎರಡು ಅರ್ಥ ಮಾಡ್ಕೋಬಹುದು. ಒಂದು, ಅವ್ರದ್ದು ಭಕ್ತಿ ಶುದ್ಧ ಇಲ್ಲ. ಇನ್ನೊಂದು, ಅವ್ರ ಭಕ್ತಿ ಶುದ್ಧ ಇದೆ, ಆದ್ರೆ ದೇವ್ರು ಕೊಡ್ಲಿಲ್ಲ. ಯಾಕೆ ಅಂದ್ರೆ ನಿಮ್ಗೆ ಕೊಟ್ರೆ ನಿಮ್ಗೆ ಮುಂದೆ ಕೆಟ್ಟದಾಗತ್ತೆ ಅಂತ. ಅದನ್ನ ಹೆಂಗ್ ಅರ್ಥ ಮಾಡ್ಕೋಬಹುದು? ನಮ್ಗೆ ಮಗ ಬೇಕು ಅಂತ ಅಂತಾರೆ. ಅದ್ರ ನಿಮ್ಗೆ ಮಗ ಹುಟ್ಟಿದ್ರೆ ಅವನು ಪುಂಡ ನಾಲಾಯಕ ಜೈಲ್ಗೆ ಹೋಗೋ ಅಂತ ಅವ್ನು ಹುಟ್ಟತಾನೆ ಅಂತ ಗೊತ್ತು ದೇವ್ರಿಗೆ. ಅದಕ್ಕೋಸ್ಕರ ನಿಮ್ಗೆ ಕೊಡಲ್ಲ. ಅದ್ರ ಬದ್ಲೆ ಒಂದ್ ಮಗಳು ಕೊಡ್ತಾರೆ, ಪಾಪ ಒಳ್ಳಿರ್ತಾಳೆ. ಅದಕ್ಕೆ ನಾವು ಅವರು ಅಲ್ಲ, ಇಂತಹದ್ದನ್ನೆಲ್ಲ ಕೇಳಿದ್ರೆ ಪರಮಾತ್ಮ ಕೊಡ್ತಾನೆ. ಅವರ ವಿಚಾರ ಮಾಡಿ, ಸಂಪೂರ್ಣ ಸೃಷ್ಟಿಕರ್ತನಾದವನು ಇವರ ಒಂದು ಹಣೆ ಬರಹವನ್ನ ಚೇಂಜ್ ಮಾಡ್ಲಿಕ್ಕೆ ಏನ್ ದೊಡ್ಡ ವಿಷಯ ಅಲ್ಲ ಪರಮಾತ್ಮನದ್ದು. ಹೌದು ಹೌದು, ಸರಿನಾ? ಅವರ ಹಣೆಯಲ್ಲಿ ಇಂತಹ ಪುಂಡ ನಾಲಾಯಕಿರುವಂತಹ ಮಗನೇ ಅವನ ಹಣೆಯಲ್ಲಿ ಬರೆದಿದ್ದರೂ ಸತ್ಸಂತಾನವನ್ನೇ ಪರಮಾತ್ಮ ನೀಡೋದು. ಸರಿನಾ? ಇಷ್ಟು ಸೇವೆಗಳನ್ನೆಲ್ಲ ಮಾಡಿ ಯಾರು ಇನ್ನುವರೆಗೂ ಸಂತಾನವನ್ನ ಪ್ರಾಪ್ತ ಮಾಡಿಕೊಂಡಿದ್ದಾರೋ ಆ ಯಾವ ಸಂತಾನವೂ ಕೂಡ ದುಶ್ಚಟಗಳಿಗೆ ಬಲಿಯಾಗಿಲ್ಲ, ಅತ್ಯಂತ ದುರಾವಸ್ಥೆಯನ್ನು ತಲುಪಿಲ್ಲ, ತಂದೆ ತಾಯಿಗಳಿಗೂ ಅಪಕೀರ್ತಿಯನ್ನು ತಂದು ಕೊಟ್ಟಿಲ್ಲ. ಅವ್ರ ತಂದೆ ತಾಯಿಗಳು ಸೇವೆ ಮಾಡಿ ಪಡೆದಂತಹ ಒಂದು ಸಂತಾನದ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಸರಿನಾ? ಹಾಗಾದ್ರೆ ಪರಮಾತ್ಮ ಕೊಡುವ ಶುದ್ಧವಾದದ್ದೇ ಸತ್ಸಂತಾನವನ್ನೇ ಕೊಡೋದು. ಆದರೆ ಅವರ ಒಂದು ಭಕ್ತಿ ಅಷ್ಟು ನಿಷ್ಕಲ್ಮಶವಾಗಿಲ್ಲ ಅನ್ನೋದು ಮಾತ್ರ ಅವನಿಗೆ ನೋಡಬೇಕು. ಇನ್ನೂ ಬೇಕಾಗಿತ್ತು ಭಕ್ತಿ ಅನ್ನುವುದನ್ನ ನೋಡಬೇಕು. ನನ್ ಪ್ರಶ್ನೆ ಏನಂದ್ರೆ, ಒಂದ್ಸನ್ಯ ಕೊಡದೇರೆ ನೀವು ಹೇಳ್ದಂಗೆ ಅವನ್ ಕೈನಲ್ಲಿ ಇಲ್ದೇ ಇರೋ ಏನೋ ಉಂಟ ಪ್ರಪಂಚದಲ್ಲಿ. ಆದ್ರೆ ಕೊಡದೇ ಇರೋ ಒಂದ್ಸನ್ಯ, ಫಾರ್ ಎಕ್ಸಾಂಪಲ್, ತಪ್ಪ ಎಕ್ಸಾಂಪಲ್ ಕೊಟ್ಟೆ. ಬೇರೆಯವ್ರಿಗೆ ಏನೋ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ. ನಮ್ಮ ಮರಾಠಿಗರಲ್ಲೇ ಜಾಸ್ತಿ ಇದೆ ದೇಶದಲ್ಲಿ, ನವಸಿಂಗಿ ಅಂತ ನವಸ್ತಾ ಇರ್ಬೇಕು. ಸೊ ಕೃಷ್ಣಾಚಾರ್ಯಕ್ಕೆ ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನೊಂದಾಗ್ಲಿ ಅಂತ. ಆದ್ರೂ ಅದಾಗಲ್ಲ. ಸೊ ಅದು ದೇವರಿಗೆ ಕೊಡೋಕ್ ಶಕ್ಯ ಇಲ್ಲ ಅಂತ ಅಲ್ಲ, ಆದ್ರೆ ಕೊಟ್ರೆ ನಿಮ್ಗೆ ಕೆಡಕ್ಕಾಗ್ಬೋದು ಅಂತ ಅನ್ಕೋಬಹುದಾ ಅಂತ. ಇಲ್ಲಿ ಮುಖ್ಯವಾಗಿ ಪರಮಾತ್ಮ, ಈಗ ನೀವು ಮತ್ತೊಬ್ಬರಿಗೆ ಕೇಳ್ತಿದ್ದೀರಿ ಅಂತಂದ್ರೆ ಆ ಒಂದು ಯೋಗ್ಯತೆ ಅವರಲ್ಲಿಯೂ ಕೂಡ ಇರಬೇಕು. ಆ ಒಂದು ವಿಶೇಷವಾದ ಫಲವನ್ನ ಪಡೆಯುವಂತಹ ಯೋಗ್ಯತೆ ಅವರಲ್ಲೂ ಇರಬೇಕು. ಸರಿನಾ? ನಾವು ಕೇಳ್ತಾ ಇದ್ದೇವೆ ಅಂತ ತಕ್ಷಣ ಕೊಡ್ಲಿಕ್ಕೆ ಆಗೋದಿಲ್ಲ ಪರಮಾತ್ಮನಿಗೆ. ಸರಿನಾ? ಇಲ್ಲ, ಕೆಲವು ಜನ ಮಗಳಿಗೆ ಮದ್ವೆ ಆಗ್ಲಿ, ಅವಳ ಮಗಳಿಗೆ ಮೊಮ್ಮಗ ಆಗ್ಲಿ, ಇನ್ನೊಂದಂತದನ್ನು ಹೆಂಗಸರಿ ಕೇಳ್ತಾ ಇರ್ತಾರೆ. ಅದನ್ನ ನೀವು ಜಪತಪಾದಿಗಳನ್ನ ಅವರ ಪೂರ್ವಕವಾಗಿ ಮಾಡಿ, ಬೇಡ ಅಂದಿಲ್ಲ. ಅವರಿಗೂ ಕೂಡ ಸ್ವಲ್ಪ ಆದ್ರೂ ಅವರಿಂದ ಮಾಡಿಸಿ, ಅವಾಗ ಆಗತ್ತ ಅವರಿಗೆ. ಅವ್ರು ಏನೂ ಮಾಡೋದಿಲ್ಲ, ಆರಾಮ್ ಚೈನಿಯಾಗಿರ್ತಾರೆ, ಬೇಕಾದಾಗ ಮಾಡ್ತಾರೆ, ಹೊರಗಿನ ಜಂಕ್ ಫುಡ್ ಎಲ್ಲ ತಿಂತಾರೆ, ಯಾವಾಗ ಬೇಕು ಅವಾಗ ಹೇಳ್ತಾರೆ, ಇದು ಮಾಡ್ತಾರೆ. ಅಷ್ಟ ಹಣೆಯಲ್ಲಿ ಒಂದು ಕುಂಕುಮ ಇರೋದಿಲ್ಲ, ಕೊರಳಲ್ಲಿ ಮಂಗಳಸೂತ್ರ ಇರೋದಿಲ್ಲ, ಕಾಲಲ್ಲಿ ಗೆಜ್ಜೆ ಕಾಲುಂಗ್ರ ಇರೋದಿಲ್ಲ. ಅಂದ್ರೆ ಎಲ್ಲ ಆಗ್ಬೇಕು? ಎಷ್ಟೇ ಕೇಳ್ಕೊಂಡ್ರೆ ಆಗೋದಿಲ್ಲ. ಅವರಿಗೆ ಸ್ವಲ್ಪ ಧರ್ಮ ಮಾರ್ಗದಲ್ಲಿ ನಡೆಸಿ, ನೀವು ಅವರ ಪೂರ್ವಕವಾಗಿ ಜಪತಪಾದಿಗಳನ್ನು ಮಾಡಿ.
ಬೆಳಿಗ್ಗೆ ಎದ್ದು ಸ್ನಾನ ಮಾಡಮ್ಮ, ತಳಿ ರಂಗೋಲಿ ಮಾಡಮ್ಮ ಮನೆ ಮುಂದೆ, ತುಳಸಿಗೆ ನೀರು ಹಾಕಿ ಆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಮುಂದೆ ಏನಾದ್ರೂ ನೀನು ಸೇವನೆ ಮಾಡಮ್ಮ. ಇದೇನು ದೊಡ್ಡ ವಿಷಯವೇ ಅಲ್ಲ, 10 ನಿಮಿಷದ ಕೆಲಸ. ಸ್ನಾನ ಅಂತೂ ಪ್ರತಿದಿನ ಮಾಡ್ತೇವೆ, ಹೌದಾ? ಅಲ್ಲಿ ನೀವು ಅತ್ತೆ ಮಾವಂದ್ರಿಗೆ ನಮಸ್ಕಾರ ಮಾಡಮ್ಮ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಮ್ಮ. ಗಂಡ ಅಂತೇಳಿ ಸುಮ್ಮನೆ ಕಟ್ಕೊಂಡಿದೀವಿ ಅನ್ನೋದಕ್ಕೆ ಕಾರಣ ಅಲ್ಲ, ಅವರು ಪತಿ ದೇವತೆ, ಅವರು ದೇವರೇ ಎನ್ನುವಂತ ಭಾವನೆಯಿಂದ ನಮಸ್ಕಾರ ಮಾಡು. 1 ವರ್ಷ ಅಲ್ಲ, 6 ತಿಂಗಳು ದೊಡ್ಡವರಿರಲಿ, 1 ದಿನ ದೊಡ್ಡವರಿದ್ರು ಕೂಡ ನಿಮ್ ಪತಿಯೇ ದೇವತೆ, ಅವರು ನಿಮ್ಗೆ ದೇವರ ಸಮಾನವೇನೆ. ಗಂಡನಿಗೆ ಮರ್ಯಾದೆ ಕೊಡು, ಬಾ ಹೋಗು ಅಂತ ಏಕವಚನದಲ್ಲಿ ಕರಿಬೇಡ. ಇಂತಹ ಒಂದು ಕೆಲವೊಂದು ನೀವು ಧರ್ಮದ ಸೂಕ್ಷ್ಮತೆಗಳನ್ನು ನೀವು ನಿಮ್ಮ ಮಗಳಿಗೆ ಹೇಳಿಕೊಟ್ಟಾಗ, ಅವಳೂ ಕೂಡ ಧರ್ಮ ಮಾರ್ಗದಲ್ಲಿ ಇದ್ದಾಗ, ಆವಾಗ ನೀವು ಮಾಡಿದಾಗ, ಅವಳು ಪರಮಾತ್ಮನನ್ನು ನಂಬುವ ಮನಸ್ಥಿತಿ ಅವಳಿಗಿದ್ದಾಗ ನೀವು ಅನ್ಕೊಂಡಿದ್ದಾಗತ್ತೆ ಮತ್ತೊಬ್ಬರಿಗೆ. ಸರಿ ಆಚಾರ್ಯ, ಧನ್ಯವಾದ. ಈಗ ಇನ್ನೊಂದು ಅಪ್ರೋಚ್, ಈಗ ಬಂಜರು ಭೂಮಿಯಲ್ಲಿ ಒಳ್ಳೆ ಫಲವತ್ತಾದ ಒಂದು ಮೊಳಕೆ ಬಂದಿರುವಂತಹ ಮಾವಿನ ಬೀಜವನ್ನ, ಯಾವುದೋ ಒಂದು ಬೀಜವನ್ನ ಹಾಕ್ತೇವೆ, ಇದರಿಂದ ಬರುತ್ತೆ ಅಂತಂದ್ರೆ, ಇದರಿಂದ ಬೆಳೆ ಬರ್ತದೆ ಅನ್ನೋ ಒಂದು ಬಂಜರು ಭೂಮಿಯಲ್ಲಿ ಹಾಕಿದ್ರೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಅದು ಬಂಜರು ಭೂಮಿ, ಅದು ಹಾಕಿದ್ದು ನೀವಾಗಿರ್ಬಹುದು, ಹೌದಾ? ನಿಮ್ಮ ಪ್ರಯತ್ನ ಎಲ್ಲ ಇದೆ, ಆದ್ರೆ ಭೂಮಿಯಲ್ಲಿ ಯಾವ ಸತ್ವ ಇಲ್ಲಲ್ಲ. ಅದಕ್ಕೆ ಅದಕ್ಕೆ ಉಲ್ಟಾ ಪ್ರಶ್ನೆ, ಭಕ್ತಿ ಇದೆ ಅವ್ರಿಗೆ, ಇಲ್ಲ ಸಂಕೊಳ್ಳ ಅವ್ರಿಗೆ ಒಂದು ಅಸ್ಯೂಮ್ ಮಾಡ್ಕೊಳ್ಳ ಅವ್ರಿಗೆ ಭಕ್ತಿ ಎಲ್ಲ ಇದೆ, ಅದಕ್ಕೂ ಸ್ವಲ್ಪ ಬರುತ್ತೆ. ನಮ್ಗೇನೆ 70 ವರ್ಷ ಆಯ್ತು ಜ್ಞಾನ ಬರೋಕೆ, ಅವ್ರಿಗೆ 25 ವರ್ಷದಲ್ಲಿ ಹೆಂಗ್ ಜ್ಞಾನ ಬರುತ್ತೆ? ಸೊ ಅವ್ರದ್ದು ಸ್ವಭಾವ, ಅವ್ರದ್ದು ಯೋಗ್ಯತೆ ಪ್ರಕಾರ ಮಾಡ್ಕೋತಾರೆ. ಅದಕ್ ಮೇಲೆ ನಾವೇನ್ ನಮ್ಮ ಮಾತು ಯಾರು ಕೇಳ್ತಾರ್ರಿ ಈ ಕಾಲದಲ್ಲಿ? ಅದನ್ನು ಅಯ್ಯೋ ಮುದ್ಕ ಏನೋ ಹೇಳ್ತಾನೆ ಅಂದ್ಬಿಟ್ಟು ಅಷ್ಟೇ. ಆಚಾರ್ಯ, ಇನ್ನೂ ಒಂದು ವಿಚಾರ ಅಂದ್ರೆ, ನಮಿಗೂ ಏನಾರ ಆಗ್ಬೇಕು ಅಂತಂದ್ರೆ, ನಮಗಾಗ್ಲಿ ನಮ್ಮ ಮಕ್ಕಳಿಗೆ ಯಾರು ಕೇಳಿದ್ರು ಅಷ್ಟೇ, ನಮ್ಮ ಪೂರ್ವಜನದ ಒಂದು ಕರ್ಮದ ಫಲವೂ ಇರುತ್ತಲ್ವಾ? ಹೌದು ಹೌದು, ಅದರಲ್ಲಿ 2 ಮಾತು ಇದ್ದೇ ಇಲ್ಲ. ನಾವ್ ಏನ್ ಕೇಳಿದ್ರು ಅಷ್ಟೇ, ದೇವ್ರು ಕೊಡಕ್ಕಾಗಲ್ಲ ಅಂತಿಲ್ಲ, ಕೊಡ್ತಾನೆ. ಕೊಡಕ್ಕೆ ಏನ್ ಕೊಡ್ಬೇಕು, ನಮ್ ಯೋಗ್ಯತೆಗೆ ಏನ್ ಕೊಡ್ಬೇಕೋ ಕೊಡ್ತಾನೆ. ಅಷ್ಟೇ, ಆ ನಿಮಿಷಕ್ಕೆ ಏನ್ ಕೊಡ್ಬೇಕು ಅಷ್ಟೇನೆ. ಇನ್ನೊಬ್ರಲ್ಲಿ ನಿಂತು ಹೇಳಿಸ್ತಾನೆ, ಬಯಸ್ತಾನೆ ಅಂತಾನೆ, ಬಯಸ್ಲೇಬೇಕು ಅವನು ಬಯಸಿದಾಗ ನಮ್ಗೆ ಏನೋ ಒಂದು ವಿಶೇಷವಾಗಿ ಬೇರೆ ಒಂದು ರೀತಿ ಯೋಚನೆ ಬರುತ್ತೆ, ಹೌದಲ್ವಾ? ಆದ್ರಿಂದ ನಮ್ಮ ಕರ್ಮ ಕೂಡ ಮುಖ್ಯ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದೌದು, ನಾವ್ ಎಷ್ಟೇ ಮಕ್ಕಳಿಗೆ ಹೇಳ್ಕೊಟ್ರು ಬಹಳ ಪಾತ್ರವನ್ನು ವಹಿಸುವಂತದ್ದು ನಮ್ಮ ಪೂರ್ವ ಜನ್ಮಾರ್ಚಿತ ಕರ್ಮವೇನೆ, ಸರಿನಾ? ಹೌದು. ಆ ಒಂದು ಪೂರ್ವ ಜನ್ಮಾರ್ಚಿತ ಈಗ ನೋಡಿ, ನಮ್ಮ ಕರ್ಮ ಏನಾದ್ರೂ ನಮಗೆ, ಅಥವಾ ಈಗ ನಮ್ಮ ಮಕ್ಕಳಾಗಬಾರ್ದು ಅನ್ನುವಂಥದ್ದೇ ನಮ್ಮ ಕರ್ಮದಲ್ಲಿ ಇತ್ತು ಅಂತ ಆದ್ರೆ, ಪೂರ್ವ ಜನ್ಮದ ಸುಕೃತ ಅದೇ ಆಗಿತ್ತು ಅಂತ ಆದ್ರೆ, ನಾವೇನಾದ್ರೂ ಮತ್ತೊಬ್ಬರ ಮಕ್ಕಳಿಗೆ ತೊಂದರೆ ಕೊಟ್ಟಿದ್ವಿ ಅಥವಾ ಮತ್ತೊಬ್ಬರ ಮಕ್ಕಳನ್ನ ನಾವು ಕೊಂದಿದ್ವಿ ಅಂತ ಏನಾದ್ರೂ ಇತ್ತು ಅಂತ ಆದ್ರೆ, ನಮ್ಗೆ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ. ಆದರೆ ಅದೇ ಹೇಳ್ತಾ ಇರೋದು, ಕಷ್ಟ. ನಮಗೆ ಈ ಜನ್ಮದಲ್ಲಿ ಎಂತಹ ದೇವರ ಅನುಗ್ರಹ ಆದ್ರೂ ಕೂಡ ಆಗೋದಿಲ್ಲ. ಅಥವಾ ಬಂದು ದೇವರೇ ಒಂದು ಹೇಳಬಹುದು, ಹೀಗೆ ಮಾಡಿದ್ದಿ ಈ ಜನ್ಮದಲ್ಲಿ ಇಲ್ಲ, ಮುಂದಿನ ಜನ್ಮದಲ್ಲಿ ಆಗಬಹುದು ಅಂತ. ಅಥವಾ ಬೇರೆ ಯಾರು ಏನಾದ್ರೂ ಒಂದು ಶಾಪ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ, ಸರಿಯಾ? ನಮ್ಮ ಮನೆಯಲ್ಲಿ ಯಾವುದೋ ಹೆಣ್ಣು ದೊಡ್ಡವರು ನಿಮ್ಗೆ ಹೀಗಾಗಬಾರ್ದು ಹಾಗೆ ಶಾಪ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಆ ಶಾಪದಿಂದ ನಿರ್ಮುಕ್ತರಾಗ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಈ ಜನ್ಮದಲ್ಲಿ. ಯಾಕೆ ಅಂತಂದ್ರೆ ಕರ್ಮದ ಫಲ ಅನುಭವಿಸ್ಲೇಬೇಕು. ನಾನ್ ಹೇಳೋದು ಅದೇ, ಅನುಭವಿಸ್ಲೇಬೇಕು. ನಾವು ಯಾವ ದೇವ್ರನ್ನ ಏನ್ ಕೈಕಾಲು ಹಿಡ್ಕೊಂಡ್ರು ಏನು ಮಾಡಕ್ಕಾಗಲ್ಲ. ಆಮೇಲೆ ಈ ಕರ್ಮದ ಫಲ ಅನ್ನೋದಕ್ಕೆ ಹೇಳ್ತೀನಿ ಆಚಾರ್ಯ, ಒಂದೇ ಒಂದು ಚಿಕ್ಕ ಪಾತ್. ನಮ್ಮೂರಲ್ಲಿ ಒಂದು ಇದಿದೆ, ಉತ್ತರಾದಿ ಮಠ ಇದೆ. ಅಲ್ಲಿ ಇದ್ದಿದ್ದು ಉತ್ತರಾದಿ ಮಠದ ಸ್ವಾಮಿಗಳಿಗೆ ತುಂಬಾ ಹಿಂದೆ ಅವರು ಹೊಳೆ ನರಸೀಪುರದಲ್ಲೇ ಬೃಂದಾವನ ಆಗಬೇಕು ಅಂತ ಹೇಳಿ ಜಾಗ ಮಾಡ್ಕೊಂಡಿದ್ರು. ಅಲ್ಲಿ ಕಾರಣಾಂತರಗಳಿಂದ ಅವ್ರ ಮೇಲೆ ವಿಷಪ್ರಾಶನ ಆಯ್ತು, ಪ್ರಯೋಗವಾಯ್ತು. ಇದ್ದಿದ್ದ ಒಂದು ದೊಡ್ಡ ಚಿನ್ನದ ಪೀಠ ಎಲ್ಲ ತಗೊಂಡೋಗಿ ಹೊಳೆಯಲ್ಲಿ ಮುಚ್ಚಿಟ್ಟಿದ್ರು. ಅವಾಗ ಅವರಿಗೆ ಏನೋ ಭಗವಂತನ ಒಂದು ಕೃಪೆ, ಅವರಿಗೆ ತಕ್ಷಣ ಔಷಧಿ ಸಿಕ್ತು, ಇದಾಯ್ತು, ಅವ್ರು ವಾಸಿ ಆಯ್ತು, ಎಲ್ಲ ಆಯ್ತು.
ಅವ್ರಿಗೆ ವಾಪಸ್ಸು ಏನೇನು ಒಡವೆ ವಸ್ತ್ರ ಎಲ್ಲ ಹೋಗಿತ್ತು ಎಲ್ಲ ವಾಪಸ್ಸು ಬಂತು. ಅಲ್ಲಿ ಮಠದ ಆಸ್ತಿ ವಾಪಸ್ ಬಂದ್ಮೇಲೆ ಅವರು ಹೊಳೆ ನರಸೀಪುರದಲ್ಲಿ ಬಹಳಷ್ಟು ಜನಕ್ಕೆ ಕರೆದು ಯಾರು ಅವರಿಗೆ ಇದು ಮಾಡಿದ್ರು, ಎಂಥದ್ದು ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರಿಗೆಲ್ಲ ಎಡಗೈನಲ್ಲಿ ಒಂದು ಎಡಗೈ ಪೂರ್ತಿ ಹಣ ಕೊಟ್ಬಿಟ್ಟು ಹೋದ್ರು, ಚಿನ್ನದ ಕಾಯಿ ಇದನ್ನ. ಅವ್ರು ಇವತ್ತು ಅನುಭವಿಸ್ತಾ ಇದ್ದಾರೆ, ನಾವು ಕಂಡಂಗೆ ಇವತ್ತು ಅನುಭವಿಸ್ತಾ ಇದ್ದಾರೆ. ಇದೇ ಸ್ವಾಮಿಗಳನ್ನ ಈಗ ನಮ್ಮ ಸತ್ಯಾತ್ಮರನ್ನೇ ಹೋಗಿ ಅದರಲ್ಲಿ ಒಬ್ರು ನನಗೆ ಗೊತ್ತಿರೋರೊಬ್ರು ಅವ್ರು ಬಂದು ಹೇಳಿದ್ರು, ಕಾಲ್ ಕಟ್ಕೊಂಡ್ರು, ಇಲ್ಲ ನನ್ನಿಂದ ಬಹಳ ತೊಂದರೆ ಆಗಿದೆ, ನಮ್ಮ ಇದರಿಂದನೇ ಆಗಿದೆ ಅಂತ. ಅವ್ರು ಯಾಕೆ ಅಂತಂದ್ರೆ ಅಲ್ಲಿಗೆ ಬಂದಾಗ ಅವ್ರ ಯಾರೋ ಹೋಗಿದ್ರು ಅಂತ ಹೇಳಿ ಅವ್ರನ್ನ ಕರ್ಕೊಂಬಂದು ಶಿವಮೊಗ್ಗದಿಂದ ಕರ್ಕೊಂಬಂದು ಅಲ್ಲಿಂದ ಬಿಟ್ರು, ಭದ್ರಾವತಿಯಿಂದ ಕರ್ಕೊಂಬಂದು. ಅವ್ರ ಮಗ ಸೊಸೆ ವಾಪಸ್ ಹೋಗ್ಬೇಕಾದ್ರೆ ಅಲ್ಲೇ ಮುಂದೆ ಹೊಳೆ ನರಸೀಪುರದಿಂದ ಸ್ವಲ್ಪ ದೂರ ಹೋಗಿ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರು, ಗಂಡ ಹೆಂಡತಿ ಇಬ್ರುವೆ. ಈ ತರದ್ದು ಬಹಳಷ್ಟು ಆಗಿದೆ ಅವ್ರ ಮನೇಲಿ. ಅದಕ್ಕೆ ಅವ್ರು ಹೇಳಿದ್ರು, ಈ ತರ ಇಂಥ ಸ್ವಾಮಿಗಳಿಗೆ ನಾವು ನಮ್ಮ ಪೂರ್ವಜರು ಮಾಡಿದ್ರಿಂದ ನನಗೆ ಏನಾರ ಇದರಿಂದ ಮುಕ್ತಿ ಕೊಡಿಸಿ ಅಂತ. ಅದಕ್ಕೆ ಸ್ವಾಮಿಗಳು ಒಂದೇ ಮಾತು ಹೇಳಿದ್ರು, ನೋಡಿ ನಾನು ದೇವ್ರ ಶಾಪನ ಬೇಕಾದ್ರೆ ವಾಪಸ್ ತರಬಲ್ಲೆ ಕಷ್ಟಪಟ್ಟು, ಗುರುವಿನ ಶಾಪನ ನಾನು ವಾಪಸ್ ತಗೊಳಕ್ಕೆ ಆಗಲ್ಲ. ನಿಮ್ಮ ಕರ್ಮನ ನೀವು ಅನುಭವಿಸ್ಲೇಬೇಕು. ಅದು ಎಷ್ಟು ನಿಮ್ಮ ಇದರಲ್ಲಿ ಬರುತ್ತೋ ನನಗೆ ಗೊತ್ತಿಲ್ಲ, ನಿಮ್ಮ ಎಷ್ಟು ವಂಶಗಳಿಗೆ ಬರುತ್ತೋ ಅನುಭವಿಸ್ಲೇಬೇಕು ಅಂತ ಹೇಳಿದ್ರು. ಇದು ನಾನು ಕಂಡಂಗೆ, ನನ್ನ ಕಣ್ಣೆದುರಿಗೆ ನಡೆದಿರ್ತಕ್ಕಂಥದ್ದು ಇವಿಷ್ಟುವೆ. ಅದರಿಂದ ನಮ್ಮ ಪೂರ್ವ ಜನ್ಮದ ಕರ್ಮನ ನಾವು ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಆಚಾರ್ಯ. ನಾನು ಎಷ್ಟು ಮಟ್ಟಿಗೆ ಸತ್ಯ ಅಂತ ನನಗೆ ಗೊತ್ತಿಲ್ಲ, ನನ್ನ ಅನುಭವ ಇದು, ಅದಕ್ಕೆ ಹೇಳಿದೆ. ಅದನ್ನ ಸ್ವಾಮಿಗಳ ಬಾಯಿಂದ ಬಂದಿದ್ದನ್ನೇ ಕೇಳಿದ್ವಲ್ಲ, ಅದರಿಂದ ಹೇಳಿದೆ. ನಿಜ ಸರ್. ಅದನ್ನ ಹರಿವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೇ ನ ಕದಾಚನ ಅಂತ, ನ ಕಶ್ಚನ ಅಂತ. ಪರಮಾತ್ಮ ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಗುರುಗಳು ಕಾಪಾಡ್ತಾರಂತೆ, ಗುರುಗಳು ಕಾಪಾಡಿದ್ರೆ ಪರಮಾತ್ಮನ ಕಾಪಾಡಲ್ವಂತೆ, ಗುರುಗಳು ಶಾಪ ಕೊಟ್ರೆ ಪರಮಾತ್ಮನ ಕಾಪಾಡ. ಆಚಾರ್ಯ ಇದೇ ಶ್ಲೋಕ ಇದೇ ಮಾತು ಹೇಳಿದ್ರು ಅವರು ಸಂಸ್ಕೃತದಲ್ಲಿ. ನಾನು ಮೂಢ, ನನಗಷ್ಟು ತಕ್ಷಣ ಹೇಳಕ್ಕೆ ಬರೋದು ಇಲ್ಲ, ನೀವು ಹೇಳಿದ್ರಿ ಅಷ್ಟೇ. ಇದೇ ಮಾತು ಹೇಳಿದ್ರು, ಇದೇ ಮಾತು. ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಇದಕ್ಕೆ ಇದು ಫಣಿರಾಜ್ ಹೇಳಿದ್ದು ಘಟನೆಗೆ ಅಂತದ್ ಯೋಚನೆ ಕೇಳಿದ್ರೇನೆ ಒಂಥರ ಮೈಯ ಜುಮ್ ಅಂತ. ಸ್ವಾಮಿಗಳೆಲ್ಲ ಅಂತವೆಲ್ಲ ಮಾಡೋದೊಂದು ಘೋರ ಪಾಪ. ಅವ್ರಿಗೇನ್ ಪಾಪ ಶಾಪನು ಕೊಡದೇ ಇರ್ಬೋದು, ನೀವು ಮಾಡಿದ್ದು ನೀವು ಅನುಭವಿಸ್ಬೇಕಷ್ಟೆ. ಅವಾಗಿಂದ ಕಾಲ, ಅನಾದಿ ಕಾಲದಿಂದಲೂ ಬಂದಿರುವಂತದ್ದೇ ಈ ಒಬ್ಬ ಸ್ವಾಮಿಗಳಲ್ಲಿ ಇಂತಹ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ. ನೋಡಿ, ವಿಜಯೇಂದ್ರನಿಗೂ ವಿಷಪ್ರಾಶನ ಆಗಿತ್ತು, ಹೌದಾ? ವಿಜಯೇಂದ್ರನಿಗೂ ವಿಷಪ್ರಾಶನ ಆಗಿತ್ತು. ತದನಂತರ ಗೊತ್ತಾಯ್ತು ಅವರಿಗೆ ಅವರೇ ಒಂದು ದಿವ್ಯ ದೃಷ್ಟಿಯಿಂದ ನನಗೆ ವಿಷಪ್ರಾಶನ ಆಗಿದೆ ಅಂತ ಗೊತ್ತಾಯ್ತು. ಅವರು ಬೇರೆ ಯಾರ ಮೊರೆ ಹೋಗ್ಲಿಲ್ಲ, ಅವರ ಒಂದು ಕೈಯಿಂದೇ ಮಾಡಿದಂತಹ ಷೋಡಶಭಾವ ನರಸಿಂಹದೇವರ ಮುಂದೆ ಕುಳಿತು ನರಸಿಂಹಾಷ್ಟಕವನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ಅವಾಗ ಭೂಖಂಡಂ ವಾರಣಾಂಡಂ ಪರವರ ವಿರಟಂ ಡಂಪ ಡಂಪೋ ರುಡಂಪಂ ಡಿಂಬಂ ಧಾಮಪಿ ಧಾಮೈರ್ ಝಂಪ ಝಂಪೈಸ್ತು ಝಂಪೈಃ ತುಲ್ಯಾಸ್ತುಲ್ಯಾಸ್ತು ತುಲ್ಯಾ ಝುಮು ಝುಮು ಝುಮುಕೈ ಕುಂಕುಮಾಂಕೈ ಕುಮಾಂಕೈ ಏತತ್ತೇ ಪೂರ್ಣಯುಕ್ತಂ ಅಹರ ಕರಹ ಪಾತು ಮಾಂ ನಾರಸಿಂಹ. ಹೇ ನಾರಸಿಂಹ, ಮಾಂ ಪಾತು, ನನ್ನನ್ನ ಕಾಪಾಡು ಅಂತ ಕೊನೆಗೆಲ್ಲ ಹೇಳ್ಕೊಂಡು ಬಂದ್ರು. ಆ 8 ಶ್ಲೋಕ ಏನೋ ಇದೆ, ಅದೆಲ್ಲ ಮುಗಿಯುವಷ್ಟರಲ್ಲಿ ಮುಂದೆ ಇರುವಂತಹ ಹಿತ್ತಾಳೆಯ ಒಂದು ಷೋಡಶಭಾವ ನರಸಿಂಹದೇವರು, ಈಗಿನ ರಾಯರಮಠದಲ್ಲಿ ಏನು ಪೂಜೆಗೊಳ್ಳಲ್ಪಡುತ್ತೆ, ಆ ನರಸಿಂಹದೇವರು ಹಿತ್ತಾಳೆ ಇದ್ದದ್ದು ಅದು ನೀಲಿಯಾಗಿ ಪರಿವರ್ತನೆ ಆಗೋಗ್ಬಿಟ್ಟಿತ್ತು. ಅಂದ್ರೆ ಇವರಲ್ಲಿರುವಂತಹ ವಿಷ ನರಸಿಂಹದೇವರು ಸ್ವೀಕಾರ ಮಾಡಿಬಿಟ್ಟಿದ್ರು. ಇಂತಹ ಅದ್ಭುತ! ಎಷ್ಟು ನಿಶ್ಚಲವಾದ ಭಕ್ತಿ! ಪರಮಾತ್ಮ ನಮ್ಮನ್ನ ಕಾಪಾಡಿಯೇ ಕಾಪಾಡ್ತಾನೆ ಅಂತ. 64 ವಿದ್ಯೆಗಳ ಬಲ್ಲಂತಹ ಮಹಾಮಹಿಮರು
ಹೀಗೆ ಅಂತಂಥ ಜ್ಞಾನಿಗಳ ಮೇಲೆ, ಅಂತ ಮಹಾ ತಪಸ್ವಿಗಳ ಮೇಲೆ ವಿಷಪ್ರಾಶನಾಗಿರ್ಬೇಕಾದ್ರೆ ಯಾವ ದೊಡ್ಡ ವಿಷಯ ಅಲ್ಲ. ಅದರಿಂದ ಅವರಿಗೆ ಹಾಕದವರು ಅವರು ಒಂದು ಅಧೋಗತಿಯನ್ನ ಪಡೆದಿರುತ್ತಾರೆ. ಇವರು ಶಾಪ ಕೊಡ್ಲಿ ಬಿಡ್ಲಿ, ಕರುಣಾಮಯಿ ಆಗಿರಬಹುದು, ಶಾಪ ಕೊಡ್ಲಿ ಬಿಡ್ಲಿ, ಆ ಒಂದು ಬಳಲಿಕೆಯಿಂದ ಪರಮಾತ್ಮನ ಸ್ತೋತ್ರ ಮಾಡಿದ್ರಲ್ಲ ಅವರು, ನನಗೆ ವಿಷ ಆಗಿದೆ, ದಯವಿಟ್ಟು ನನ್ನನ್ನ ಕಾಪಾಡು, ಮುಂದೆ ನಾನು ಅನೇಕ ಜನರನ್ನ ಉದ್ಧಾರ ಮಾಡೋದಿದೆ ಅನ್ನುವಂತಹ ಒಂದು ದೃಷ್ಟಿಯಿಂದ, ನಾನು ಇನ್ನೂ ಅನೇಕ ಜನ ಶಿಷ್ಯಂದ್ರಿಗೆ ಸನ್ಯಾಸ ದೀಕ್ಷೆ ಕೊಡೋದಿದೆ ಅನ್ನುವಂಥ ದೃಷ್ಟಿಯಿಂದ ನನ್ನನ್ನ ಕಾಪಾಡು ಅಂತ ಹೇಳಿ ಏನು ಸ್ತೋತ್ರ ಮಾಡಿದ್ರು, ತಮ್ಮ ಒಂದು ಅಳಲನ್ನ ಪರಮಾತ್ಮನ ಹತ್ರ ತೋಡಿಕೊಂಡು, ಆ ಒಂದು ಅಳಲೇನೆ ಅವರಿಗೆ ಒಂದು ಶಾಪ. ಇವರು ಬಾಯಿ ಬಿಟ್ಟು ಹೇಳೋದು ಬೇಕಾಗಿಲ್ಲ, ನನ್ನ ವಿಷ ಹಾಕದವರಿಗೆ ಹೀಗಾಗಲಿ ಅಂತ ಶಾಪ ಕೊಡೋದು ಬೇಕಾಗೇ ಇಲ್ಲ. ಅದರಿಂದಲೇನು ಅವರು ಅನೇಕ ಬಹಳ ಅಧೋಗತಿಯನ್ನು ಅವರು ಒಂದೇ ಹೊಂದಿರ್ತಾರೆ. ಈ ರೀತಿ ಅನೇಕ ನಡೆದಿವೆ. ಎಷ್ಟೋ ಜನ ದೇವರ ಅನುಗ್ರಹದಿಂದ ಉದ್ಧಾರರಾಗಿದ್ದಾರೆ. ಹೀಗೆ ಪರಮಾತ್ಮ ಎಲ್ಲ ಸಮಯದಲ್ಲೂ ಅವನು ಬಂದು ಏನಾದ್ರೂ ಎಲ್ಲರನ್ನೂ ಕಾಪಾಡಿಬಿಟ್ರೆ ಅವನಿಗೆ ಬೆಲೆನೇ ಇರೋದಿಲ್ಲ. ಯಾಕೆ ಅವನು ಪರಮಾತ್ಮನೇ ಅಲ್ಲ ಅಂತ. ಎಲ್ಲ ಸಮಯದಲ್ಲಿ ಬೇಕಾದಂಗೆ ಸಿಗುತ್ತೆ. ಈಗ ನೋಡಿ, ಕರೆಂಟ್ ಎಲ್ಲ ಕರ್ನಾಟಕದಲ್ಲಿ ಫ್ರೀ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಬೇಕಲ್ಲ ಯಾವ್ಯಾವ ರೂಮಲ್ಲಿ ಬೇಕಾದ್ರೂ ಫ್ಯಾನ್ ಹಚ್ಕೊಂಡು ಹೋಗ್ಬಿಡ್ತೇವೆ, ಫ್ಯಾನ್ ಆಫೇ ಮಾಡೋದಿಲ್ಲ, ಬೆಲೆನೇ ಇಲ್ಲ ಅದಕ್ಕೆ. ಬೆಲೆ ಇದ್ರೆ ಆಫ್ ಮಾಡಪ್ಪ, ಫ್ಯಾನ್ ಹಚ್ಚಿದೆ ನೀನೋ, ಲೈಟ್ ಆಫ್ ಮಾಡಪ್ಪ, ಎದಕ್ಕೆ ಸುಮ್ಮನೆ ಉರಿಸ್ತೀಯಾ ಅಂತ ಹೇಳ್ತೇವೆ. ಪರಮಾತ್ಮ ಎಲ್ಲರನ್ನೂ ಬಂದು ಸ್ವತಃ ಅವನಾಗಿಯೇ ಮುಂದೆ ಬಂದು ನಿಂತು ಕಾಪಾಡಿಬಿಟ್ರೆ ಅವನಿಗೆ ಬೆಲೆನೇ ಇರೋದಿಲ್ಲ. ಅತಿ ಪರಿಚಯದ ಅವಜ್ಞಾ ಸಂತತ ಗಮನಾದ ಅನಾದರೋ ಭವತಿ. ಬಿಲ್ಲೇ ರಂಧ್ರ ಪುರಂಧ್ರಿ ಚಂದನತರಂ ಕಾಷ್ಟದಮಂ ಕುರುತೆ, ಇಂಧನತಮಂ ಕಾಷ್ಟದಮಂ ಕುರುತೆ ಅಂತಂದ್ರೆ, ಅತ್ಯಂತ ಪರಿಚಿತರಾದ ಮನೆಗಳಿಗೆ ನಾವೇನಾದ್ರೂ ಬಹಳ ಬಹಳ ಹೋಗೋದು ಬರೋದು ತಿಂಗಳಲ್ಲಿ ಒಂದು 10 ಸತಿ ಹೋಗೋದು ಬರೋದು ಮಾಡಿಬಿಟ್ರೆ ಅಷ್ಟು ನಮಗೆ ಆದರ ಸಿಗೋದಿಲ್ಲ. ಅನಾದರ ಭವತಿ, ಅಗೌರವವೇ ಸಿಗ್ತದೆ. 1ನೇ ಸರಿ ಬಂದಾಗ ಕೂಡ್ರಿ ಆಚಾರ್ಯ ಅಂತ ಹೇಳೋದು, 2ನೇ ಸರಿ ಬಂದಾಗ ಬನ್ನಿ ಆಚಾರ್ಯ ಅಂತ ಕರು ಚೇರ್ ಹಾಕ್ಬೋದು, 3ನೇ ಸರಿ ಬಂದಾಗ ಆಚಾರ್ಯ ಅಲ್ಲಿ ಚೇರ್ ತಗೊಂಡು ಕೂಡಿ ಅಂತ ಹೇಳ್ಬೋದು, ಆಚಾರ್ಯ ಇಲ್ಲೇ ಕೆಳಗೆ ಕೂಡಿ ಅಂತ 3ನೇ ಸರಿ ಹೇಳ್ತಾರೆ. ಹಂಗೆ ಯಾಕೆ ಅಂದ್ರೆ ಉದಾಹರಣೆ ನೋಡಿ, ಸುಭಾಷಿತದ್ದು ಬಿಲ್ಲೇ ರಂಧ್ರ ಪುರಂಧ್ರಿ ಅಂದ್ರೆ ಈ ಗಂಧಮಾದನ ಪರ್ವತದಲ್ಲಿ ಇರುವಂತಹ ಬೇಡರು ಏನಿರ್ತಾರೆ ಅವರು ಅಡಿಗೆ ಮಾಡಬೇಕಾದ್ರೆ ಕಟ್ಟಿಗೆಗಳನ್ನು ಉಪಯೋಗಿಸ್ತಾರೆ. ಯಾವ ಕಟ್ಟಿಗೆಗಳದು? ಶ್ರೀಗಂಧದ ಕಟ್ಟಿಗೆಗಳನ್ನೇ ಉಪಯೋಗಿಸ್ತಾರೆ. ಯಾಕೆ? ಆ ಗಂಧಮಾದನ ಪರ್ವತದಲ್ಲಿ ಬೇಕಾದಷ್ಟು ಗಂಧದ ಮರಗಳಿವೆ, ಬಹಳ ಇವೆ, ಆದ್ರಿಂದಾಗಿ ಅದಕ್ಕೆ ಅದು ಬೆಲೆ ಇಲ್ಲ. ಅದನ್ನೇ ಅವರು ಅಡಿಗೆ ಮಾಡಲಿಕ್ಕೆ ಒಲೆಗೆ ಹಾಕಿಬಿಡ್ತಾರೆ. ಹಾಗೆ ಪರಮಾತ್ಮ ಪ್ರತಿ ಬಾರಿಗೂ ಸಜ್ಜನರನ್ನ ಉದ್ಧಾರ ಮಾಡಲಿಕ್ಕೋಸ್ಕರ ಸ್ವತಃ ಅವನಾಗಿಯೇ ಬಂದ್ರೆ ಅಷ್ಟು ಗೌರವ ಅವನಲ್ಲಿ, ಅವನ ಒಂದು ಪ್ರಾಮುಖ್ಯತೆ ನಮಗದು ಗೊತ್ತಾಗ್ತಾ ಇರಲಿಲ್ಲ. ಈಗ ಅದೇ ನೋಡಿ, ಯಾವುದೇ ಒಂದು ತೀರ್ಥಕ್ಷೇತ್ರಕ್ಕಾಗ್ಲಿ ಬಹಳ ಬಾರಿ ಹೋಗ್ಬಿಟ್ರೆ, ನಾವು ಒಂದು 4-5 ಬಾರಿ ಹೋಗ್ಬಿಟ್ರೆ, ಮೊದಲನೆಯ ಬಾರಿ ಹೋಗ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ಒಂದು ಭಕ್ತ್ಯುದ್ರೇಕ ಇರ್ತದೆ, ಅದೇ 6ನೇ ಬಾರಿ ಹೋಗ್ಬೇಕಾದ್ರೆ ಇರೋದಿಲ್ಲ. ಅದೇ 7ನೇ ಬಾರಿ ಹೋಗ್ಬೇಕಾದ್ರೆ 6ನೇ ಬಾರಿಗಿಂತ ಕಡಿಮೆ ಆಗಿರುತ್ತೆ. ಎಲ್ಲರ ಅನುಭವಕ್ಕೆ ಬಂದಿರಬಹುದು ಇದು, ಹೌದಾ? ಮೊಟ್ಟ ಮೊದಲಿಗೆ ಇನ್ನೂವರೆಗೂ ಯಾರು ಅಯೋಧ್ಯೆಯಲ್ಲಿ ರಾಮನನ್ನು ನೋಡಿಲ್ಲ, ಇವಾಗ ಹೋಗ್ಬೇಕಾದ್ರೆ ಹೌದು ಅಂತ ಅನಿಸ್ಬೋದು, ಅಬ್ಬಾ ನೋಡ್ಬೇಕಪ್ಪ, ರಾಮನ್ ನೋಡ್ಬೇಕಪ್ಪ ಅಂತ. ಒಂದ್ಸರಿ ನೋಡ್ಬೋದು, 2 ಸರಿ, 3ನೇ ಸರ್ತಿ ರಾಮನ ನೋಡ್ ಬಂದಿದೀವಿ. ಬದರಿಗೆ ಹೋಗ್ಬೇಕಾದ್ರೆ ಆ ಒಂದು ಕ್ಯೂರಿಯಾಸಿಟಿ ಇರ್ತದೆ ಮೊದಲನೇ ಬಾರಿ ಹೋಗ್ಬೇಕಾದ್ರೆ. ಅದೇ 4ನೇ ಬಾರಿ 5ನೇ ಬಾರಿ ಹೋಗ್ಬೇಕಾದ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಪಂಢರಾಪುರಕ್ಕೆ ಹೋಗ್ಬೇಕಾದ್ರೆ ಏನಿರ್ತದೋ, ತಿರುಪತಿಗೆ ಹೋಗ್ಬೇಕಾದ್ರೆ ಮೊದಲನೇ ಬಾರಿ ಏನಿರ್ತದೋ, ಅದೇ 4ನೇ ಬಾರಿ 5ನೇ ಬಾರಿ ಕಡಿಮೆ ಆಗಿರುತ್ತೆ. ಹಾಗೆ ನಾವು ಈ ಎಲ್ಲ ನಾವು ನೋಡ್ತಿರುವಂಥದ್ದು ಕಲ್ಲುಗಳನ್ನ ಅಷ್ಟೇ, ಅಲ್ಲಿ ಹೋಗಿ ದರ್ಶನ ಮಾಡಿದ ಕಲ್ಲುಗಳನ್ನ, ಅದರಲ್ಲಿ ಇರುವಂಥದ್ದು ಪರಮಾತ್ಮ. ನಾವು ಅದನ್ನ ನೋಡಿಯೇನೆ ನೋಡಿದ್ದೇವೆ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಾತ್ ಪರಮಾತ್ಮನೇನೆ, ಚಿನ್ಮಯನಾದ ಪರಮಾತ್ಮನೇನೆ ಮುಂದೆ ಬಂದು ನಮಗೆ ಏನಾದ್ರೂ ಈ ರೀತಿ
ಸಹಾಯ ಮಾಡಿ ನಮ್ಮನ್ನ ಉದ್ಧಾರ ಮಾಡಿದರೆ ಎಷ್ಟು ಅನಾದರ ಮಾಡ್ಲಿಕ್ಕಿಲ್ಲ ನಾವು. ಬರ್ತಾನೆ ಬಿಡು, ಕರೆದಾಗ ಬರ್ತಾನೆ ಅವನೇನು, ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನಾ ಕರೆದ ತಕ್ಷಣ ಬರ್ತಾನೆ ಗೊತ್ತಾ, ನನ್ನ ಮಾತು ಕೇಳ್ತಾನ ಅವನು. ಗೋಪಿಕಾಸ್ತ್ರೀಯರೆಲ್ಲ ಹಾಗೆ ಆಯ್ತು. ಕೃಷ್ಣ ನಮ್ಮ ಒಂದು ರೂಪವನ್ನು ನೋಡಿ ಬರ್ತಾನವನು, ಅವನಿಗೆ ಅವಶ್ಯಕತೆ ಇದೆ, ನಮ್ಮಿಂದ ಅವನಿಗಿದೆ, ಅವನಿಂದ ನಮಗೇನಿಲ್ಲ ಅಂತ ಹೇಳಿ ಅವ್ರಿಗೆ ಅಹಂಕಾರ ಬಂದ್ಬಿಡ್ತು. ಓಹ್ ಈ ರೀತಿ ಅನ್ಕೊಂಡ್ರ ನೀವು ಅಂತೇಳಿ ಕಾಣ್ಲೇ ಇಲ್ಲ. ಒಂದು ದಿನ, ಒಂದು ರಾತ್ರಿ ಕಾಣ್ಲಿಲ್ಲ. ಆಹಾ, ಒಂದೊಂದು ಕ್ಷಣವೂ ಕೂಡ ಅವರಿಗೆ ಒಂದೊಂದು ಯುಗಕ್ಕೆ ಸಮಾನ ಆಯ್ತು ಗೋಪಿಕಾಸ್ತ್ರೀಯರಿಗೆ. ಅದಕ್ಕೆ ಜಯತಿ ತೇದಿಕಂ ಜನ್ಮನಾಂ ವೃಜ ಜಯತಿ ಇಂದಿರಾ ಸಾಧು ತತ್ರಹಿ. ಕೃಷ್ಣ, ನಾವೇನೋ ಅನ್ಕೊಂಡ್ಬಿಟ್ಟಿದ್ವಿ, ನಮ್ಮ ಒಂದು ಸೌಂದರ್ಯವನ್ನ ನೋಡಿ ನೀ ಅದಕ್ಕೆ ಮರುಳಾಗಿ ನೀನ್ ನಮ್ಮ ಹತ್ರ ಬರ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಇಲ್ಲಪ್ಪ, ನಮಗೇನೇ ನಿನ್ನ ಅವಶ್ಯಕತೆ ಇದೆ ಹೊರತು ನಮ್ಮ ಅವಶ್ಯಕತೆ ನಿಮಗಿಲ್ಲ, ದಯವಿಟ್ಟು ಬಂದ್ಬಿಡು, ತಡ್ಕೊಳಿಕ್ ಆಗ್ತಿಲ್ಲ. ಗೋಪಿಕಾಸ್ತ್ರೀಯರು ಈ ಸ್ತೋತ್ರವನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಹೀಗೆ ಒಂದು ವೇಳೆ ಪರಮಾತ್ಮ ಎಲ್ಲ ಕಡೆಯಲ್ಲೂ ಬಂದ್ಬಿಟ್ರೆ ದೃಢವಾದ ಭಕ್ತಿ ಇವೆಲ್ಲವೂ ಪರಮಾತ್ಮಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಆಗಲಿ ಜಗತ್ತಿನಲ್ಲಿ ಸುಲಭವಾಗಿ ಎಲ್ಲವೂ ಸಿಗುತ್ತೆ ಅಂತ ಹೇಳ್ಬಿಟ್ರೆ ಅದರ ಬಗ್ಗೆ ತಾತ್ಸಾರ ಬಂದ್ಬಿಡ್ತದೆ. ರೋಡಲ್ಲಿ ಏನಾದ್ರೂ ಒಂದು ಭಂಗ ಮಿಂಚುದು ಹೊಳೆಯೋದೇನಾದ್ರು ಸಿಕ್ತು ಅಂತಾದ್ರೆ, ಏನೋ ಬಂಗಾರ, ಡೈಮಂಡೋ, ವಜ್ರವೋ ಅಥವಾ ಬೆಳ್ಳಿಯೋ ಏನೋ ಇರ್ಬೋದು ಅಂತ ನೋಡ್ತೇವೆ. ಅದೇ ಕಲ್ಲು ಮಣ್ಣುಗಳನ್ನ ಅಷ್ಟು ನಾವು ಕಣ್ಣಾಡಿಸಿ ನೋಡೋದೇ ಇಲ್ಲ. ಕಲ್ಲು ಸಿಕ್ತಪ್ಪ ಅಂತಂದ್ರೆ ಅದೇನೋ ಬೇಕಾದಷ್ಟಿವೆ ಅಂತ ಹೇಳ್ತೇವೆ. ಹಾಗೆ ಪರಮಾತ್ಮ ಆದ್ರೆ ಉದ್ಧಾರ ಮಾಡಿಯೇ ಮಾಡ್ತಾನೆ, ಇದರಲ್ಲಿ ಸಂಶಯ ಇಲ್ಲ. ರಕ್ಷತೆ ಇತ್ತೇವ ವಿಶ್ವಾಸ. ಅವನು ಬರದೇ ಹೋದ್ರೂ ಕೂಡ ಬೇರೊಬ್ಬರ ರೂಪದಲ್ಲಿ ಬಂದು ನಮ್ಮನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡದೇನೆ ಯಾವುದನ್ನೂ ಅಷ್ಟು ಸುಲಭವಾಗಿ ಪರಮಾತ್ಮ ಕೊಡೋದಿಲ್ಲ. ಅದಕ್ಕೋಸ್ಕರ ಅನನ್ಯಾ ಚಿಂತೆಯಂತೋ ಮಾಂ ವೇದನಾ ಪ್ರತಿಪಾಸತೆ ತೇಷಾ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವರ ಯೋಗಕ್ಷೇಮವನ್ನು ನಾನು ನೋಡಿಯೇ ನೋಡಿಕೊಳ್ಳುತ್ತೇನೆ. ಸತ್ಯ ಸಂಕಲ್ಪ. ಒಂದು ಸರ್ತಿ ಮಾತು ಕೊಟ್ರೆ ಕೊನೆಯ ತನಕ ಅದು ಈ ಒಂದು ಯುಗ ಮುಗಿದು ಹೋಗಬಹುದು, ಮತ್ತೆ ಈ ಭಗವದ್ಗೀತೆ ಅನ್ನುವಂಥದ್ದೆಲ್ಲ ಸರ್ವನಾಶವಾಗಬಹುದು, ಯಾರಿಗೂ ಕೂಡ ಇದರ ಬಗ್ಗೆ ಜ್ಞಾನ ಇರದೇ ಇರಬಹುದು. ಆದ್ರೆ ಪರಮಾತ್ಮನಿಗೆ ಜ್ಞಾನ ಇದ್ದೇ ಇರ್ತದೆ, ನಿರ್ವಿಕಾರ ಅವನು. ಆದ್ದರಿಂದ ನಾನು ಇಂತಹ ಮಾತನ್ನ ಹೇಳಿದ್ದೆ, ಬರೀ ಅರ್ಜುನನಿಗೆ ನಿಮಿತ್ತ ಮಾಡಿಕೊಂಡು ಸಕಲ ಜಗತ್ತಿಗೂ ನಾನು ಹೇಳಿದ್ದೆ ಎನ್ನುವಂಥದ್ದು ಅವನಿಗೆ ಸ್ಪಷ್ಟವಾದ ಜ್ಞಾನ ಇರ್ತದೆ. ಆದ್ದರಿಂದ ಅವನು ಎಲ್ಲರನ್ನೂ, ಎಲ್ಲ ಪರಮ ಭಾಗವತರನ್ನು ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಅವರನ್ನ ಕಾಪಾಡಿಯೇ ಕಾಪಾಡ್ತಾನೆ. ಅವರೆಲ್ಲ ಮರೆತಿರಬಹುದು, ಆದರೆ ಪರಮಾತ್ಮ ಮರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯೋಗ ಕ್ಷೇಮಂ ವಹಾಮ್ಯಹಂ. ಎಲ್ಲ ದೇಶ ಎಲ್ಲ ಕಾಲ ಅಂದ್ರೆ ಏನು? ಒಂದು ಯುಗ ಮುಗೀತು ಅಂದ್ರೆ ಮುಗಿದು ಹೋಯಿತು ಅಂತಲ್ಲ, ಕಾಲ ನಡೀತಾನೇ ಇರ್ತದೆ. ಒಂದು ಯುಗ ಮುಗೀತಷ್ಟೇ. ಸದಾಕಾಲ ಪರಮಾತ್ಮ ನಮ್ಮನ್ನ ಕಾಪಾಡಿಯೇ ಕಾಪಾಡ್ತಾನೆ. ಆದ್ರೆ ವಿಶ್ವಾಸ ಬೇಕು, ದೃಢವಾದ ವಿಶ್ವಾಸ ಬೇಕು. ಆ ವಿಶ್ವಾಸೋ ಫಲದಾಯಕ. ವಿಶ್ವಾಸವೇ ಫಲವನ್ನ ಕೊಡುವಂಥದ್ದು. ಸರಿ, ಹಾಗಾದ್ರೆ ಅಷ್ಟು ದೃಢ ನಂಬಿಕೆ ಕೊಡೋರು ಇನ್ ಯಾರಿದ್ದಾರೆ ಆಚೆ? ನಮಗ್ ಧೈರ್ಯ ಇಲ್ಲ. ಅಷ್ಟು ನಿನ್ನ ನೋಡ್ಕೋತೀನಿ, ಕಾಪಾಡ್ತೀನಿ ಅಂತ ಹೇಳುವಷ್ಟು ಯಾರಿದ್ದಾರೆ ಹೇಳಿ? ಹ್ಮ್ ಅದೇ ಕಣ್ಣಲ್ಲಿ ನೀರ್ ಬರೆಸ್ತಾನೆ ದೇವ್ರು. ಯಾರು ಇಲ್ಲ, ಅವ್ರು ಹಂಗ ಅನ್ಕೋತಾರೆ ನಮ್ಮಂತವ್ರು. ಹ್ಮ್ ಆಚಾರ್ಯ, ಇನ್ನೊಂದು ಹೇಳಿ.